ನಾಯಕ್ ನೀ ಫ್ಯಾನ್ಸ್ ವೇಟಿಂಗ್ ಈ ಕಡೆ. ಆತ್ಮೀಯ ಗೆಳೆಯರೇ, ಎಲ್ರಿಗೂ ಕೂಡ ನಮಸ್ತೆ. ಎಲ್ರು ಹೇಗಿದ್ದೀರಿ? ಎಲ್ರು ಖಡಕ್ಕಾಗಿ ಸಖತ್ತಾಗಿ ಬಿಂದಾಸ್ ಅಂತ ನಾನು ಅನ್ಕೊಂಡಿದ್ದೀನಿ. ನೀವು ಹೆಂಗದಿರೋ ನಾನು ಹಂಗದೀನಿ ಸರ್. 2 ತಿಂಗಳ ಹಿಂದೆ ನಮಗೆ ಇಂತಿಷ್ಟು ವಿಡಿಯೋಸನ್ನು ನಮ್ಮ ಅಪ್ಲೋಡ್ ಮಾಡಿದ್ದೀರಿ. ಹೌದಾ? ಎದ್ರ ಬಗ್ಗೆ ಸರ್? ರೀಸನಿಂಗ್ ಸಂಬಂಧಪಟ್ಟಿರುವಂಗ RPF ಸಿಲೆಬಸ್ ಇರೋ ರೀಸನಿಂಗ್ ಸಂಬಂಧಪಟ್ಟಿರುವಂಗ ನಿಮಗೆ ವಿಡಿಯೋಸ್ ಅಪ್ಲೋಡ್ ಮಾಡಿದೆ. ಆ ವಿಡಿಯೋ ನೋಡಿಬಿಟ್ಟು ಎಲ್ಲ ವಿದ್ಯಾರ್ಥಿಗಳು ನೋಡಿರೋ ಪ್ರತಿಯೊಬ್ಬರು ಕೂಡ ಒಳ್ಳೆ ರೀತಿಯ ರೆಸ್ಪಾನ್ಸ್ ಕೊಟ್ಟಿದ್ದೀರಿ. ಕಮೆಂಟ್ ಮುಖಾಂತರ ಭಾಳ ಇಷ್ಟ ಆಯಿತು. ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ರೀ, ಧನ್ಯವಾದಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇವತ್ತಿನ ವಿಡಿಯೋದೊಳಗೆ ಏನು ನಿಮ್ಗೆ ಸಿಗ್ತಾ ಇದೆಯಪ್ಪ ಅಂದ್ರೆ ಸೂಪರ್ ಆಗಿರೋ ಸರ್ ರೀಸನಿಂಗ್ ಪ್ಯಾಟರ್ನ ನಾವು ತೊಗೊಂಬಂದಿವಿ ಸರ್. ರೀಸನಿಂಗ್ ಸಂಬಂಧಪಟ್ಟಿರೋಂಗೆ ಇಂತಿಷ್ಟು ಕ್ವಶನ್ಗಳ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಇದೇ ಥರ ಪ್ಯಾಟರ್ನ ಇದೇ ಥರದ ಕ್ವಶನ್ ಕೂಡ ನೀವು ಅಲ್ಲಿ ನೋಡ್ಕೋಬಹುದು ರೀ. ಎಲ್ಲ ಸರ್ ಎಕ್ಸಾಮ್ ಹಾಲ್ನಲ್ಲಿ ಸರ್. ಮೊದಲನೇ ಪ್ರಶ್ನೆ ಸರ್ ಏನೈತ್ರಿ ಹೆಂಗೈತ್ರಿ ನೋಡ್ಕೊಂಬರೋಣ. ಓಕೆ, ಸೂಪರ್ ರೀ. ಭಾಳ ಅಂದ್ರೆ ಭಾಳ ಸಿಂಪಲ್ ಐತೆ ಸರ್. ಏನು ಕೊಟ್ಟಾನ ಸರ್? ಸಾದೃಶ್ಯವನ್ನು ಪೂರ್ಣಗೊಳಿಸಿ ಅಂತ ಒಂದು ಪ್ರಶ್ನೆ ಕೊಟ್ಟಿದ್ದ ಕೂಡಲೇ ನಾವು ಸರ್ ಯಾವ ರೀತಿ ಬಿಡಿಸ್ಬೇಕು ಸರ್? ನೋಡ್ರಿ, 8ನ್ನ 28 ತೊಗೊಂಬಂದಾನ ಸರ್. ಏನು ಮಾಡಿದ? 8ಕ್ಕೆ 28 ಮಾಡತ್ತಾನ್ರಿ. ಆದರೆ 27ಕ್ಕೆ ಯಾವ್ದು ಬರುತ್ತೆ ಅನ್ನೋಕ್ಕಿಂತ ಮುಂಚೆ ಇಲ್ಲಿ 27ಕ್ಕೆ ಬರೋದಲ್ಲಿ ಉತ್ತರ ಕೊಟ್ಟಿದ್ದಾನ, 4 ಆಪ್ಷನ್ ಕೊಟ್ಟಿದ್ದಾನೆ. ನಮಗೇನು ಗೊತ್ತಿಲ್ಲ. ಓಕೆ, ನಾವು 28 ಹೆಂಗೆ ಬಂತು ಅನ್ನೋದು ಕೂಡ ನಾವು ಸ್ವಲ್ಪ ವಿಚಾರ ಮಾಡ್ಬೇಕಾಗತ್ತೆ ರೀ. ಹೆಂಗೆ ಮಾಡ್ತೀರಿ ಸರ? ಹೆಂಗೆ ಮಾಡ್ತೀರಿ ಹೇಳ್ರಿ? ಸಿಂಪಲ್ ಐತ್ರಿ. ಯಾಕಪ್ಪ ಅಂದ್ರೆ 8 ಅನ್ನೋದು ಇದಕ್ಕೆ ನಾವು ಭಾಳ ಒತ್ತಾಗಿ ಎಲ್ಲಿ ಹಚ್ಬೇಕು ಸರ್? ವರ್ಗಮೂಲ ಘನಮೂಲ ಕಡೆ ಸ್ವಲ್ಪ ವಾಲಿ ಹೋಗೋಣ್ರಿ. ಓಕೆ, ಏನೈತೆ ನೋಡ್ರಿ, 8 ಅನ್ನೋದು ಯಾವುದರ ಘನಮೂಲ ಐತ್ರಿ ಸರ? ನೋಡ್ರಿ, ಈ 8 ಅನ್ನೋದು ಸರ 2ರ ಘನಮೂಲ ಐತಿ. ಓಕೆ, ಅದೇ ರೀ ಸರ್ 28 ಅನ್ನೋದು ಯಾವುದೇ ರೀತಿ ಒಂದು ಆಸ್ಪಾಸ್ ಬರತೈತಲ್ರಿ. ಇದು ನೋಡ್ರಿ ಸ್ವಲ್ಪ ಆಸ್ಪಾಸ್ ಬರತೈತ್ರಿ ಸರ್. ನೋಡ್ರಿ, 2ರದ ಐತ್ರಿ ಸರ 8, 2ರ ಘನಮೂಲ ಬಂದ್ಬಿಟ್ಟು 8 ಆದ್ರಿ ಸರ. ಇವಾಗ ನಾ ಏನು ಸರ್ 2 ಹಾಕಬಾರ್ದು, ಅದು ಸರ್ 3 ಹಾಕ್ಬೇಕ್ರಿ ಸರ. 3ರ ಘನಮೂಲ ಬಂದ್ಬಿಟ್ಟು ಸರ 27 ಐತ್ರಿ. ಓಕೆ, 27 ಐತ್ರಿ ಸರ್. 27 ಪ್ಲಸ್ 1 ಮಾಡಿದ್ರೆ ಉತ್ತರ ಸರ್ ನಮಗೆ 28 ಸಿಕ್ತು. ಈ 28 ಅನ್ನೋದು ಸರ್ ಇಲ್ಲಿ ಕೊಟ್ಟಾನ. ಪ್ರಾಬ್ಲಮ್ ಸಾಲ್ವ್ ಎಷ್ಟು ಸಿಂಪಲ್ ಕೊಟ್ಟಾನ ನೋಡ್ರಿ. ಅದೇ ರೀತಿಯಾಗಿ ಸರ್ 27 ಯಾವ ರೀತಿ ಬಂತ್ರಿ ಸರ್? ಗೊತ್ತಾತ್ ನೋಡಿ ಸರ್. ಇದು 27 ಏನ್ರಿ? 27 ಯಾವುದರ ಏನೈತ್ರಿ ಸರ್? 27 ಅನ್ನೋದು 27 ಇಲ್ಲಿ ಬರ್ಕೊಂಡೀನಿ. ನಾನು 3ರ ಘನಮೂಲ ಮಾಡ್ತೀನಿ ರೀ ಸರ್. ಘನಮೂಲ ಆಗತ್ತಾ? 3ರ ಘನಮೂಲ 27 ಆಯ್ತ್ರಿ. ಈಗ ಮುಂದ್ಗಡೆ ಏನು ಮಾಡೋಣ್ರಿ ಸರ್? ಯಾವ ಲಾಜಿಕ್ ಹಚ್ಚಿದ್ರಿ ಸರ್? 2 ಆದ್ಮೇಲೆ 3 ಬಂದೈತ್ರಿ. ಇಲ್ಲಿ 3 ಆದ್ಮೇಲೆ ನಾನು ಏನು ಮಾಡಿ ಸರ್ 4 ತೊಗೋತೀನಿ ಸರ್. ಏನ್ರಿ? 4 ತೊಗೋತೀನಿ ನೋಡ್ರಿ. ಸಿಂಪಲ್ ಆಗಿ ಸರ್ 4ರ ಘನಮೂಲ ಬಂದ್ಬಿಟ್ಟು ಏನೈತ್ರಿ ಗುರುಗಳ? 4ರ ಘನಮೂಲ ಬಂದ್ಬಿಟ್ರಿ ಸರ್ 64 ಮೈನಸ್ 1 ಮಾಡ್ಬೇಕ್ರಿ ನಾವು. ಎಸ್ ಆರ್ ನೋ? ಯಾಕೆ ಸರ್? -1 ಅಲ್ಲ, +1 ಮಾಡ್ಬೇಕ್ರಿ. +1 ಯಾಕೆ ಮಾಡ್ತೀರಿ ಸರ? 27 + 1 28 ಆಯಿತು. 27 ಅನ್ನೋದು 3ರ ಘನಮೂಲ 27 ಆಯಿತು. ಅದರೊಳಗೆ +1 ಆದ ಕೂಡಲೇ 28 ಆಯಿತು. 4ರ ಘನಮೂಲ 64 +1 ಮಾಡಿದರೆ ನಮಗೆ ಉತ್ತರ ಸರ 65. ಎಷ್ಟು ಸರ? 65 ಸಿಕ್ತ್ರಿ. ಆಪ್ಷನ್ ನಂಬರ್ ಸಿ ಅನ್ನೋರು ಕಮೆಂಟ್ ಹಾಕ್ರಿ. ಎಷ್ಟು ಲಾಜಿಕ್ ಆಯ್ತು ನೋಡಿದ್ರಿ? ಭಾಳ ಸಿಂಪಲ್ ರೀ. ಯಾಕಪ್ಪ ಅಂದ್ರೆ ಮೊದಲಿರೋದು ತನಗೆ ತಾನ ಆನ್ಸರ್ ಕೊಡ್ತ. ಈ ಮೊದಲು 8 ಇರೋದು 2ರ ಘನಮೂಲ ಸರ್ 8 ಅನಿಸ್ತು. ಇಲ್ಲಿ 27 ಅನ್ನೋದು 3ರ ಸರ್ ಘನಮೂಲ 27 ಅಂತ ಗೊತ್ತಾಯ್ತು. ಅದೇ ರೀತಿ ಸರಣಿ ಪ್ರಕಾರ ಹೋಗ್ತಾ ಇದೆ ಸರ್. 2 ಆದ್ಮೇಲೆ 3 ತೊಗೊಂಬಂದ, ನಾವು 3 ಆದ್ಮೇಲೆ 4 ತೊಗೊಂಬಂದೆ, ನಮ್ಗೆ ಉತ್ತರ ಗೊತ್ತಾಯ್ತ್ರಿ. ಇದೇ ಥರ ನಾವು ಲೆಕ್ಕಾಚಾರ ಮಾಡ್ತಾ ಹೋದಂಗೆ ನಾವು ಹೆಚ್ಚು ಕಲಿಬೋದ್ರಿ. ಓಕೆ, ಅದೇ ರೀತಿ ಸೆಕೆಂಡ್ ಒನ್ ಕಡೆ ಹೋಗೋಣ್ರಿ. ಏನು ಹೇಳ್ತಿದ್ದಾನೆ ಸರ್ ಸೆಕೆಂಡ್ ಒನ್? ಭಾಳ ಸಿಂಪಲ್ ಐತಿ, ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ಸಿಂಪಲ್ ಅದಾವ, ಸಿಂಪಲ್ ನೋಡ್ಕೊಂಬರೋಣ್ರಿ. ಏನು ಸರ್? ಒಂದು ನಿರ್ದಿಷ್ಟ ಸರ್ ಸಾಂಕೇತಿಕ ಭಾಷೆಯಲ್ಲಿ ಈ ಕೋಡ್ ಕೊಟ್ಟಾನ ಸರ್. ಈ ಕೋಡಿಗೆ ರಿಲೇಟೆಡ್ ಆಗಿರೋ ಇದು ಕೊಟ್ಟಾನ. ನಾವು ಮೊದಲು ಏನು ಮಾಡೋಣ ಸರ್? ಇದು ಹೆಂಗೆ ಬಂತು ಅನ್ನೋದು, ಇದಕ್ಕೆ ಇದು ರಿಲೇಟೆಡ್ ಹೆಂಗೆ ಬನ್ನೋದು ಕೂಡ ನೋಡ್ಕೊಂಬರೋಣ. ಬರ್ತೀರಿ? ಬರ್ರಿ. ಹೆಂಗಾದ್ರ ಸರ್ ಏನು ಸಿಂಪಲ್ ಕ್ವಶನ್ ಕೊಟ್ಟಿರಿ ಸರ್? ಇಂಥವೆಲ್ಲ ಕ್ವಶನ್ ಕೊಡಕ್ಕೆ ಹೋಗ್ಬೇಡ್ರಿ ಕೂಡ ನೀವು ಅನ್ಬೇಕ್ರಿ. ಆ ಥರ ಲಾಜಿಕ್ ಪ್ರಶ್ನೆಗಳು ಇರ್ತಾವ. ಆರಾಮ್ಸೆ ನೀವು ಓದ್ಬಿಟ್ಟು ಬರ್ಕೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟು ಅನ್ನೋ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೋದ್ರಿ. ಓಕೆ, ಬರ್ರಿ. ಹೆಂಗಾದ್ರ ಸರ್ ಇದಕ್ಕೆ ಇದು ಯಾವ ರಿಲೇಟೆಡ್ ಬಂತ್ರಿ? ಇದನ್ನು ಪೂರ್ತಿಯಾಗಿ ನಾವು ಇಲ್ಲಿ ಇಳಿಸ್ಕೊಂಡ್ರಿ. GIRDL ಈಗ ಸರ ಸಮನಾಗಿ ಏನು ಕೊಟ್ಟಾನ ಸರ? HJSCKD ಐತ್ರಿ ಸರ್. ಐತ್ರಿ. ಇದಕ್ಕೇನು ಮಾಡಕ್ಕೆ ಹೋಗ್ಬೇಡ್ರಿ. ಅದರದೇ ಆದ ಒಂದು ಪ್ಲೇಸ್ ವ್ಯಾಲ್ಯೂನ ಹಾಕೋರಿ ಸರ. 7 ಬರುತ್ತೆ ರೀ. 9 ಬರುತ್ತೆ ಸರ. ಇಲ್ಲಿ 18 ರೀ, 4 ರೀ, 12 5 ಬಂತು. ಎಸ್ ಸರ್ ನೋ? ಅದ್ರೊಳಗೆ ನೋಡಿ ಸರ್ ಇಲ್ಲಿ 8 ಐತ್ರಿ ಸರ್, ಇಲ್ಲಿ 4 ಐತ್ರಿ. ಇದಿಷ್ಟ ನೋಡೋಣ. ಭಾಳ ಏನು ಪೂರ್ತಿ ಲೆಕ್ಕಾಚಾರ ಮಾಡಿದ್ರು ಸರ್ ಪೂರ್ತಿ ಸಿಗತ್ತೆ ರೀ. 5ರೊಳಗೆ ಸರ್ ಮೈನಸ್ ಎಷ್ಟು ಮಾಡತ್ತೆ ಸರ್? -1 ಮಾಡತ್ತಾನೆ ಸರ್. 4 ಸಿಕ್ಕೈತ್ರಿ. 5ರೊಳಗೆ -1 ಮಾಡಿದ್ರೆ 4 ಸಿಕ್ತು. ಓಕೆ, ಇಲ್ಲಿ ನೋಡ್ರಿ ಸರ್ 7 ಒಳಗೆ ರೀ +1 ಮಾಡತ್ತಾನೆ ಸರ್ 8 ಸಿಗತೈತ್ರಿ. ಸರ್ ಎಲ್ಲಿ ತನ ಹೊಂಟೈತ್ರಿ? ಹಿಂಗೆ ಎಲ್ಲಿ ತನ ಹೊಂಟೈತಪ್ಪ ಅಂದ್ರೆ ಇಲ್ಲಿ ನೋಡ್ರಿ. ಈ ಸರ್ ಇಲ್ಲಿ 10 ಐತ್ರಿ
ಸರ ಇಲ್ಲಿ 19 ಐತ್ರಿ, ಇಲ್ಲಿ +1 ಬರತೈತಿ ಸರ್, +1 ಬರತೈತ್ರಿ. ಆದರೆ ಇಲ್ಲಿ 3 ಐತ್ರಿ ಸರ್, ಇಲ್ಲಿ 11 ಐತ್ರಿ. ಇದ್ರ ಕೂಡ ಏನು ಮಾಡತ್ತಾನೆ ಸರ್ -1 ಸರ್ -1. ಈ ಸರ್ 3 ಸ್ಟಾರ್ಟಿಂಗ್ ಇರೋ 3 ಪದಗಳನ್ನು ನಾವು ಏನು ಮಾಡತ್ತೀವ್ರಿ ಸರ್ ಅಲ್ಲಿ +1 ಮಾಡಿದ್ರು ಸರ್. ಉಳಿದಿರು ಸರ್ 3ನ್ನ ಮೈನಸ್ ಮಾಡ್ತಾ ಇದ್ದೀವಿ, ನೆನಪಿರಲಿ. ಇದು ಕೂಡ ಏನು ಬರುತ್ತೆ ಈಗ ಸಿಂಪಲ್ ಆಗಿ SALVER ಅನ್ನೋದು ಕೂಡ ಸಿಂಪಲ್ ಸರ್, ನಮಗೆ ಗೊತ್ತಾಯಿತು. ಯಾವುದೇ ರೀತಿಯಿಂದ ವಿಚಾರ ಮಾಡಂಗಿಲ್ಲ ನಾವು. ಯಾಕಪ್ಪ ಅಂದ್ರೆ ನೋಡ್ರಿ ಈ ಲಾಜಿಕ್ಗಳು ಹೆಂಗೆ ಬರುತ್ತೆ ಅನ್ನೋದು ಕೂಡ ನಮಗೆ ತೋರಿಸ್ಕೊಡ್ತೀನಿ ನಿಮಗೆ. ಏನಪ್ಪ ಸರ್ ಸ್ಟಾರ್ಟಿಂಗ್ 1 2 3 1 2 3 ಇಲ್ಲಿ ಕೂಡ +1 +1 +1 ಮಾಡಿದ್ವಿ ಸರ್. ಉಳಿದಿದ್ದು 3 ಸರ್ -1 -1 -1 ಮಾಡಿದ ಕೂಡಲೇ ಸರ್ ಎಸ್ ಅನ್ನೋದು 19 ಆಗತ್ರಿ. ಆಮೇಲೆ ಸರ್ ಇಲ್ಲಿ 20 ಬರಬೇಕು, 21 T 20 20 20 T ಸರ್, ಎಲ್ಲ ಕೂಡ ಸೇಮ್ ಐತ್ರಿ. ಓಕೆ, ಭಾಳ ಸಿಂಪಲ್ ಐತ್ರಿ ಸರ್. ಆರ್ ಅನ್ನೋದು ಸರ್ 18 ಐತ್ರಿ, 18 ಒಳಗೆ -1 ಕಳೆದ್ರೆ ಸರ್ 17 ಸಿಗುತ್ತಾ ಸರ್. ನೋಡ್ರಿ ಈ ಕ್ಯೂ ಐತಿ, ಇಲ್ಲೂ ಕೂಡ ಕ್ಯೂ ಐತಿ ಸರ್. ಆಪ್ಷನ್ ನಂಬರ್ ಸಿ ಮತ್ತು ಡಿ ಗೋವಿಂದ ಆಯ್ತಾ, ನಮಗೇನು ಸಂಬಂಧ ಇಲ್ಲ ಸರ್, ಹೌದಿಲ್ರಿ. ಭಾಳ ಸಿಂಪಲ್ ರೀ, ಭಾಳ ಕಲಿಬಹುದು ಸರ್. ಎ ಒಳಗ್ರಿ +1 ಹಾಕಿದ್ರೆ ಏನು ಸಿಗತ್ರಿ ಸರ್, +1 ಹಾಕಿದ್ರೆ ಸರ್ 2 ಸಿಗತ್ರಿ. ಇದು 1 ಆಗತ್ರಿ, ಎ ಅನ್ನೋದು ಪ್ಲೇಸ್ ವ್ಯಾಲ್ಯೂ 1 ಐತ್ರಿ. 1 1 ಸರ್ 2 ಆಗತ್ತಾ, 2 ಅನ್ನೋದು ಸರ್ ಬಿ ಬರುತ್ತಾ. ಆಪ್ಷನ್ ನಂಬರ್ ಎ ಅನ್ನೋರು ಕಮೆಂಟ್ ಹಾಕ್ರಿ. ಎಷ್ಟು ಸಿಂಪಲ್ ಐತ್ರಿ ಲಾಜಿಕ್. ಏನು ಇಲ್ಲಿದ್ರೊಳಗೆ ನಾವು ತಲೆ ಕೆಡಿಸ್ಕೊಂಡು ತಲೆ ಕೆರ್ಕೊಂಡು ಲೆಕ್ಕಾಚಾರ ಮಾಡುವ ಅವಶ್ಯಕತೆ ನಮಗಿಲ್ಲ, ಹೌದಿಲ್ರಿ. ಸಿಂಪಲ್ ಕಲಿಬೋದು, ಭಾಳ ಅಂದ್ರೆ ಭಾಳ ಸಿಂಪಲ್. ಏನಪ್ಪ ಮೊದಲು ಇದನ್ನು ಕಲಿತು ಅಂದ್ರೆ ಇದನ್ನು ನಾವು ಈಸಿಯಾಗಿ ನೋಡ್ಕೊಂಡು ಹೋಗ್ಬೋದು ರೀ. ನೋಡ್ಕೊಂಡು ಹೋಗ್ತೀರಿ. ಓಕೆ ಸರ್. ಸರ್ ಕಂಟಿನ್ಯೂಸ್ ಮಾಡಿಬಿಡ್ರಲ್ಲ. ನೋಡ್ರಿ 12 ಆಯಿತು, ವಿ 22 ಆಯಿತು ಸರ್, 5 ಆಯಿತು. 5 ಸರ್ 4 ಹಾಕ್ತೀವಿ ಸರ್, 22 ಸರ್ 21 ಬರುತ್ತೆ ರೀ. ಸಿಂಪಲ್ ಆಗಿ ಸರ್ ಯು ಬರುತ್ತಾ, ಇಲ್ಲಿ ಡಿ ಬರುತ್ತಾ. 4ರದ ಡಿ ಸರ್, 21 ಯು ಬರುತ್ತಾ. ಓಕೆ ಸರ್ 12 +13 ಸರ್ ಎಮ್ ಬರುತ್ತಾ, ಇಲ್ಲಿ 13 ಅಂತ ಹಾಕೋಬಹುದು. ಇದು ಕೂಡ ಅದರದೇ ಆದ ಒಂದು ಅದಕ್ಕೆ ರಿಲೇಟೆಡ್ ಇರೋ ಪ್ಲೇಸ್ ವ್ಯಾಲ್ಯೂ, ಇದಕ್ಕಾದ ಸಾಂಕೇತಿಕ ನಂಬರ್ಗಳನ್ನು ನಾವು ಕೊಡ್ತಾ ಬರ್ತೀವಿ ರೀ. ಓಕೆ, ಇಲ್ಲಿ ಪೂರ್ತಿ ಐತಿ, ಇಲ್ಲೂ ಕೂಡ ಪೂರ್ತಿ ಕೊಟ್ಟಿವಿ ರೀ. ಅರ್ಥ ಆಯ್ತು ರೀ, ಕಲಿತೀರಿ. ಹಂಗಾದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ ಸರ್. ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಏನು ಕೊಡ್ತಾ ಇದ್ದಾನೆ ಸರ್ ಇಲ್ಲಿ. ಭಾಳ ಈಜಿ ಕ್ವಶನ್ ರೀ, ಭಾಳ ಅಂದ್ರೆ ಭಾಳ ಈಜಿ ಕ್ವಶನ್. ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ಸರ್, ಎಷ್ಟು ಈಜಿ ಕೊಟ್ಟಾನ ಸರ್ ನೀವು ಅನ್ಬೋದು. ಆ ಥರ ಪ್ರಶ್ನೆಗಳು ಇಲ್ಲಿ ಬರ್ತಾ ಇರ್ತಾವ. ನೋಡ್ಕೊತ ನೀವು ಕ್ಲಾಸಿಗೆ ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗ್ತಾ ಇರಿ. ಇಂತಿಷ್ಟು ವಿಡಿಯೋಗಳು ನಾನು ಅಪ್ಲೋಡ್ ಮಾಡ್ತೀನಿ ಕೆಲವೇ ದಿನಗಳಲ್ಲಿ, ಅಂದರೆ ಇಂತಿಷ್ಟು ದಿನಗಳಲ್ಲಿ ನಿಮ್ಗೆ ರೆಕಾರ್ಡೆಡ್ ಕ್ಲಾಸ್ ನಿಮ್ಗೆ ಪ್ರತಿಯೊಂದು ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ರೀ. ಓಕೆ, ಅದು ಇಷ್ಟ ಆದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಮತ್ತು ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿರಿ ಸರ್. ನೋಡಿರಿ, ಕೆಳಗಿನ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಸ್ಥಾನದಲ್ಲಿ ಬರಬೇಕಾದ ಒಂದು ಸಂಖ್ಯೆನೂ ಆಯ್ಕೆ ಮಾಡಿ ಅಂತ ಒಂದು ಪ್ರಶ್ನೆ ಕೇಳಿದ್ರಿ. ಇಲ್ಲೊಂದು ಡ್ಯಾಶ್ ಕೊಟ್ಟನ, ಅದೊಂದು ಪ್ರಶ್ನಾರ್ಥಕ ಚಿಹ್ನೆ ಸರ್. ಸರಣಿ ಹೋಗ್ತಾ ಇತ್ತು, ಏನೋ ಒಂದು ಅಡೆತಡ ಆಗೈತ್ರಿ ಏನ್ರಿ. ಅದನ್ನು ಯಾವ ತೀರಿ ನಮ್ಗೆ ವಿಚಾರ ಮಾಡಿ ಹೇಳ್ತೀರಿ, ಕಮೆಂಟ್ ಆಗಿರಿ. ಪ್ರತಿಯೊಬ್ಬರು ಕೂಡ ಲೆಕ್ಕಾಚಾರ ಮಾಡಬೇಕಾಗತ್ತ, ಪ್ರತಿಯೊಬ್ಬರು ಕೂಡ ಲೆಕ್ಕಾಚಾರ ಸರ್ ಮಾಡಬೇಕಾಗತ್ತ. ಓಕೆ, ನೋಡ್ರಿ ಏನು ಬರತೈತಿ, ಹೆಂಗೆ ಹಾಕೊಂಡು ಸರ್ ಏನು ಬರತ್ರಿ. ಹೌದಾ, ನಿಮ್ಗೊಂದು ಡೌಟ್ ಇದೆ, ಡೌಟ್ನ ಕ್ಲಿಯರ್ ಮಾಡಕ್ಕೆ ನಾನಿದ್ದೀನಿ. ಯಾರ ನಿಮ್ಮ ನಾಯಕ್ ಸರ್ ಅದನ್ರಿ, ಅದಾನಿಲ್ರಿ. ಎಸ್ ಸರ್. ಸರ್ ಸಿಂಪಲ್ ರೀ, ಭಾಳ ಅಂದ್ರೆ ಭಾಳ ಸಿಂಪಲ್ ನಾವು ತೊಗೋಬೋದು. ಯಾವ ರೀತಿ ರೀ ಸರ ಹೇಳಿ ನೋಡ್ರಿ ಸರ್. ನೋಡ್ರಿ 1ರ ಘನಮೂಲ ಬಂದ್ಬಿಟ್ಟು ಸರ್ 1 ಬರುತ್ತೆ ರೀ. 1ರ ಘನಮೂಲ 1, 1ರೊಳಗೆ ಸ್ವಲ್ಪ ಪ್ಲಸ್ ಆ್ಯಡ್ ಮಾಡ್ತೀನಿ ರೀ. ಉತ್ತರ ನನಗೆ ಎಷ್ಟು ಇರುತ್ತೆ, 3 ಸಿಕ್ತ್ರಿ. ಈ 3 ಅನ್ನೋದು ಐತಿ. ವೆರಿ ಗುಡ್ ಸರ್. ನೋಡಿರಿ ಸರ್, 2ರ ಘನಮೂಲ ಬಂದ್ಬಿಟ್ಟು ಎಷ್ಟು ರೀ ಸರ, 2ರ ಘನಮೂಲ ಬಂದ್ಬಿಟ್ಟು ಸರ್ 8 ಪ್ಲಸ್ ಸರ್ 2 ಮಾಡ್ತೀನಿ ರೀ. 8 + 2 ಸರ್ 10 ಸಿಕ್ತು. ಈ 10 ಅನ್ನೋದು ಕೂಡ ಇಲ್ಲಿ ಕೊಟ್ಟಾನ ಸರ್. ಸಿಂಪಲ್ ರೀ, ಭಾಳ ಸಿಂಪಲ್, ವಿಚಾರ ಇಲ್ಲ ನಮ್ದು ಸರ್. ಈಗ ನೆಕ್ಸ್ಟ್ ಸರ್ 1 ಆಯಿತು, ಇಲ್ಲಿ 2 ಸರ್. ಸರಣಿ ಪ್ರಕಾರ ನಾವು ಹೋಗ್ತಿರುವಾಗ ಈಗ 3ರ ಘನಮೂಲ ಬಂದ್ಬಿಟ್ಟು ಏನು ಸರ್, 3ರ ಘನಮೂಲ ಬಂದ್ಬಿಟ್ಟು ಎಷ್ಟೈತೆ ಸರ್, 27 ಪ್ಲಸ್ ಇಲ್ಲೂ ಕೂಡ 2 ಹಾಕೊಂಡ ಸರ್. ಇಲ್ಲೂ ಕೂಡ 2 ಐತ್ರಿ. ಇಲ್ಲಿ ಕಂಟಿನ್ಯೂಸ್ ಆಗಿ ನಾವು 2ಅನ್ನು ಹಾಕಿದ ಕೂಡಲೇ 27 + 2 ಮಾಡಿದರೆ ಸರ್ ನಮ್ಮ ಉತ್ತರ ಬಂದ್ಬಿಟ್ಟು 29 ಆಗುತ್ತೆ. ಇದೇ 29 ಸರ್, ಇಲ್ಲಿ 29 ಕೊಟ್ಟಾನ. ನೆಕ್ಸ್ಟ್ ಸರ್ ಗೊತ್ತಾತಲ್ರಿ, ಸರಣಿನ ಹೊಂಟೈತೆ ಸರ್. 4ರ ಘನಮೂಲ ಬಂದ್ಬಿಟ್ಟು ಸರ್ 64 ಸಿಗುತ್ತೆ. 64 ಒಳಗೆ ಸಲ ಪ್ಲಸ್ 2 ಮಾಡ್ತೀವಿ ರೀ, ನಮ್ಗೆ ಉತ್ತರ ಬಂದ್ಬಿಟ್ಟು 66 ಸಿಗುತ್ತೆ. ಇಲ್ಲಿ ನಾವು ಎಷ್ಟು ಹಾಕ್ಬೇಕು ಸರ್, 66. ಇಲ್ಲಿ ಆಪ್ಷನ್ ನಂಬರ್ ಡಿ ಒಳಗೆ ಸರ್ 66 ಐತ್ರಿ. ಲೆಕ್ಕಾಚಾರನೇ ಸಿಗ್ತೇನಿಲ್ಲ. ಎಷ್ಟು ಸಿಂಪಲ್ ಐತೆ ನೋಡ್ರಿ, ಭಾಳ ಸಿಂಪಲ್ ರೀ ಸರ್. ಉಳಿದಿರೋದು ಕೂಡ ಮಾಡಿಬಿಡೋನಲ್ರಿ ಸರ್. 5ರ ಘನಮೂಲ ಬಂದ್ಬಿಟ್ಟು ಎಷ್ಟೈತೆ ಸರ್, 125 + 2 125 + 2 ಸರ್. 2 ಯಾಕೆ ತೊಗೊಂಡ್ರಿ, ಸೀರಿಯಲ್ ಪ್ರಕಾರನ ಹೋಗ್ತಿರುವಾಗ ಒಂದು ಕಂಟಿನ್ಯೂಸ್ 2 ತಗೋತಾ ಇದ್ದಾನೆ ಅಂದರೆ ಇಲ್ಲೂ ಕೂಡ ನಾನು 2
ಹಾಕೋತೀನಿ ರೀ. ಸೊ ರೀತಿ ಇಲ್ಲಿ ನೋಡ್ರಿ, ಇಲ್ಲೂ ಕೂಡ ಒಂದು ಸರಣಿನ ಹೊಂಟಿದ್ದು ಸರ್, 1 2 3 4 5 ಅದೇ ರೀತಿ ಸರಣಿ ಪ್ರಕಾರ ನಾ ಕ್ಯಾಚ್ ಮಾಡ್ಕೊಂಡಾಗ ಸರ್ 125 ಪ್ಲಸ್ 2 ಮಾಡಿದ್ರೆ 127 ಅನ್ನೋದು ನಮ್ದು ಉತ್ತರ ಆಗತ್ರಿ ಸರ್. ಆಗತ್ತಲ್ರಿ, ಭಾಳ ಸಿಂಪಲ್ ಸರ್. 127 ಅನ್ನೋದು ಕೂಡ ಇಲ್ಲಿ ಕೊಟ್ಟಾನ, ಇದು ನಮ್ದು 66 ಅನ್ನೋದು ಉತ್ತರ ಸಿಕ್ತ್ರಿ ಸರ್. ಇದೇ ಥರದ ಕ್ವಶನ್ಗಳು ಬರ್ತಾ ಇರ್ತಾವ. ನೆಕ್ಸ್ಟ್ ಕ್ವಶನ್ ಸರ್ ನಾವು ಫಾಲೋ ಮಾಡ್ಕೊಂಡ ಹೋಗೋಣ್ರಿ. ಬರ್ತೀರಿ? ಬರ್ರಿ ಹಂಗಾದ್ರೆ. ಓಕೆ ನೋಡ್ರಿ, ಹಂಗಾದ್ರೆ ಸರ್ 4ನೇ ಪ್ರಶ್ನೆ ಏನು ಕೊಟ್ಟಿದ್ದಾನೆ ಸರ್, ಏನು ಮಾಡ್ಬೇಕ್ರಿ, ಹೆಂಗೆ ಮಾಡ್ಬೇಕು ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ ಅನ್ನೋ ಮಾತೇ ಇಲ್ಲ. ಯಾಕಪ್ಪ ಅಂದ್ರೆ ಇಲ್ಲಿ ಪಿ ಎ ನಾಯಕ್ ಏನ್ರಿ, ಪಿ ಎ ನಾಯಕ್ ಸರ್ ಅಕಾಡೆಮಿಗೆ ಬಂದಿರಿ, ಒಂದು ಅಕೌಂಟಿಗೆ ಬಂದಿರಿ, ಒಂದು ಯೂಟ್ಯೂಬ್ ಚಾನಲ್ಗೆ ಬಂದಿರಿ ಅಂದ್ರೆ ಏನಾದರೂ ಒಂದು ಕಲ್ದ ಹೋಗ್ತೀರಿ. ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ಯಾರಿಗಾದ್ರೂ ಈಗ ನಾವು RPF ಸಂಬಂಧಪಟ್ಟಿರೋ ನೋಟ್ಸ್ ಬೇಕಾದ್ರೆ ಈ ಕೆಳಕಂಡ ನಂಬರ್ಗೆ ನೀವು ಯಾವುದೇ ರೀತಿ ಅಂದ್ರೂ ಸಂಪರ್ಕ ಮಾಡ್ಬೋದ್ರಿ. ವಾಟ್ಸಪ್ ಮುಖಾಂತರ ಮಾಡಿರಿ ಸರ್, ಕಾಲ್ ಮುಖಾಂತರ ಮಾಡಿಬಿಟ್ಟು ನಿಮಗೆ ಕ್ಲಿಯರ್ನ ತೊಗೊಂಡು ನೀವು PDF ನ ಪರ್ಚೇಸ್ ಮಾಡ್ಕೊಂಡು ಕಲಿಬೋದ್ರಿ. ಓಕೆ, ಕನ್ನಡದೊಳಗೆ ನೋಟ್ಸ್ ಇರುತ್ತಾ ಸರ್. ನೋಡ್ರಿ, ಕೆಳಗಿನ ಪ್ರಶ್ನೆಯಲ್ಲಿ ನೋಡ್ರಿ ಇಲ್ಲಿ ಮಿಸ್ ಮಾಡಿದಾನೆ ಸರ್. ಯಾವ್ದು ಬರುತ್ತ್ರಿ ಸರ್? ಮೊದಲು ನಾವು ಏನು ಮಾಡಬೇಕು ಸರ್, ಈ 3 ಅನ್ನೋದು ಹೆಂಗೆ ಬಂತು ಸರ್, 27 ಅನ್ನೋದು 37 ಅನ್ನೋದು ಹೆಂಗೆ ಬಂತು ಅನ್ನೋದು ನಾವು ವಿಚಾರ ಮಾಡ್ಬೇಕು ಸರ್. 37 ಹೆಂಗೆ ಬಂತು ಸರ್, ಮತ್ತು 3 ಈ 3 ಅನ್ನೋದು ಹೆಂಗೆ ಬಂತ್ರಿ ಅನ್ನೋದು ಕೂಡ ನಾವು ಸ್ವಲ್ಪ ಗಮನ ನೋಡ್ಕೊಂಡು ಬಂದು ಅಂದ್ರೆ ಭಾಳ ಸಲೀಸಾಗಿ ನಮ್ಗೆ ಉತ್ತರ ಗೊತ್ತಾಗತ್ರಿ ಸರ್. ಓಕೆ, ಹೆಂಗೆ ಮಾಡೋಣ ಸರ್? ಇವಾಗ ಹೆಂಗೆ ಮಾಡ್ತೀರಿಪ್ಪ ಅಂದ್ರೆ ಸಿಂಪಲ್ ರೀ ಸರ್, ಭಾಳ ಸಿಂಪಲ್ ಆಗಿ ವಿಚಾರ ಮಾಡ್ಬೋದು. ಯಾಕಪ್ಪ ಅಂದ್ರೆ ನೋಡ್ರಿ ಸರ್, 76 ಐತ್ರಿ ಸರ್, 50 ಐತ್ರಿ, ಇಲ್ಲಿ ನೋಡಿದ್ರೆ 37 ತಂದಾನ ಸರ್. ಹೆಂಗೆ ತಂದಾನಪ್ಪ ಅಂದ್ರೆ ನೋಡ್ರಿ, 76 ಅನ್ನೋದು ಕೂಡ ಇಲ್ಲಿ ಗುಣಾಕಾರ ಮಾಡಿದೆ ಸರ್. 76 ಸರ್, 76 ಸರ್ 42 ಬಂತಾ ಸರ್. 5 ಪ್ಲಸ್ 0 ಮಾಡಿದ್ರಿ, 5 ಪ್ಲಸ್ 0 ಸರ್ -5 ಹಾಕೋತೀನಿ ಸರ್. ಇದು ಮೈನಸ್ ಯಾಕೆ ಹಾಕೊಂಡ್ರಿ ಸರ್ ಅಂದ್ರೆ ಇಲ್ಲಿ ನಾ ಮೈನಸ್ ಮಾಡ್ತೇನೆ ರೀ. ಇವಾಗ ಏನ್ರಿ 42 ಜೊತೆ 5 ಮೈನಸ್ ಮಾಡಿದರೆ ಮೈನಸ್ ತೊಗೊಂಡಿದ್ದೀನಿ. 5 ಪ್ಲಸ್ 0 ಮಾಡಿದರೆ ಸರ್ 5 ಆಗತ್ತಾ, 5ರೊಳಗೆ 0ನ ಕುಡಿಸಿದ್ರೆ ಸರ್ 5 ಆಗತ್ತಾ, ಮತ್ತೇನು ಹೆಚ್ಚಿಗೆ ಆಗಂಗಿಲ್ಲ ರೀ. ನಿಮಗಂತೂ ಗೊತ್ತೈತಿ, ಯಾಕಂದ್ರೆ ಎಲ್ಲರೂ ಕೂಡ ಬ್ರಿಲಿಯಂಟ್ ಸ್ಟೂಡೆಂಟ್ ಇದೀರಿ ಸರ್. 42 ನಾವು -5 ಮಾಡಿದ್ರೆ ಉತ್ತರ ಸರ್ ನಮ್ದು 37 ಸಿಗುತ್ತಾ. ಈ 37 ಅನ್ನೋದು ಕೂಡ ಸರ್ ಇಲ್ಲಿ ಕೊಟ್ಟಾನ. ಅದೇ ರೀತಿಯಾಗಿ ಸೆಕೆಂಡ್ ಒನ್ ಏನು ಮಾಡ್ತೀನಿ ರೀ, 2 5 ಸರ್, 2 5 ಸರ್ 10 ಆಗತ್ತಾ. 2 5 10 ಸರ್. 6 ಪ್ಲಸ್ 1 ಸರ್, 6 1 ಎಲ್ಲಿಂದ ತಂದ್ರಿ ನೋಡಿ, 61 ಅನ್ನೋದು ಡಿವೈಡೇಷನ್ ಮಾಡಿಕೆ ಸರ್. 6 ಪ್ಲಸ್ 1 ಮಾಡಿದ್ರೆ ಇಲ್ಲಿ ನಮ್ಗೆ ಉತ್ತರ ಸರ್ 7 ಸಿಕ್ತು. ಇಲ್ಲೂ ಕೂಡ ಮೈನಸ್ ಮಾಡೋಣ್ರಿ. 10ರೊಳಗೆ ಏನ್ರಿ, 10ರೊಳಗೆ ನಾ 7ನ್ನ ಕಳೆದ್ರೆ ಉಳಿಯೋದ್ರಿ ಸರ್ ನಮಗೆ 3 ಸಿಗುತ್ತಾ. ಈ 3 ಅನ್ನೋದು ಕೂಡ ಇಲ್ಲಿ ಬರ್ದಾನ. ಸಿಂಪಲ್ ಸರ್, ಗೊತ್ತಾಗ್ಬಿಡುತ್ತೆ ಬಿಡ್ರಿ ಸರ್. ನೀವೇನು ಹೇಳ್ತೀರಿ, ನಮ್ಮ ಮುಂದಿನ ಲೆಕ್ಕಾಚಾರ ನಾವೇನು ಮಾಡ್ತೀವಿ ಅಂತ ನೀವು ಹೇಳ್ಬೋದ್ರಿ. ಹೌದಾ ಸರ್. 2 8 ಸರ್, 2 8 ಸರ್ 16. ಅದೇ ರೀತಿ 4 ಪ್ಲಸ್ 2 ಸರಿ, 2 ಮತ್ತು 8 ಎಲ್ಲಿಂದ ಸಿಕ್ತ್ರಿ, ಇಲ್ಲಿ 2 8 ಮಾಡಿದಾನೆ ಸರ್. 25 ಅನ್ನೋದು 2 5 ಮಾಡಿದಾನೆ ಸರ್. 7 6 ಮಾಡಿದಾನೆ ಸರ್, ಇಲ್ಲಿ 76 ಇತ್ತು. ಇದೇ ಒಂದೇ ಪ್ಯಾಟರ್ನ್ನ ನಾವು ಫಾಲೋ ಮಾಡ್ಕೊಂತ ಹೋಗ್ತೀರಿ. ಅದೇ ರೀತಿ ಭಾಳ ನೋಡ್ರಿ, ಸಿಂಪಲ್ ಐತಿ. 2 ಪ್ಲಸ್ 4 ಮಾಡಿದರೆ ಉತ್ತರ ಸರ್ ನಮ್ಮದು 6 ಸಿಕ್ತು. ಇಲ್ಲಿ ಮೈನಸ್ ಹಾಕೋತೀನಿ ರೀ. 6 ಸರ್ 0 ಬಂತ. ಈ 1ನ್ನು ನಾನು ಇಳಿಸ್ಕೊಡ್ತೀನಿ ಸರ್. ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಸರ್, 10 ಅನ್ನೋದು ನಮಗೆ ಉತ್ತರ ಆಯ್ತು ರೀ ಸರ್. ಎಷ್ಟಾತ್ರಿ? 10 ಈಸ್ ನಿಮ್ದು ಆನ್ಸರ್ ಆಯ್ತು ರೀ. 10 ಆಗತ್ರಿ 100%? ಎಸ್ ಸರ್, ವೆರಿ ಗುಡ್. 10 ಅನ್ನೋದು ನಮ್ದು ಸರಿಯಾದ ಉತ್ತರ ಬಂದೈತಿ ಸರ್. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ನಾವು ನೋಡ್ಕೊಂಡ್ ಬರೋಣ್ರಿ. ಬರ್ರಿ ಹಂಗಾದ್ರೆ ಸರ್ ಏನು ಹೇಳ್ತಿದ್ದಾನ, ಪ್ರಶ್ನೆ ಸಂಖ್ಯೆ ಏನು ಹೇಳ್ತಿದ್ದಾನ ನೋಡ್ರಿ. ನೀಡಿರುವ ಪರ್ಯಾಯಗಳಿಂದ ಪ್ರಶ್ನಾರ್ಥಕ ಚಿಹ್ನೆಯ ಉತ್ತರವನ್ನು ಕಂಡುಹಿಡಿಯಿರಿ ಗುರುಗಳ ಅಂತ ನಿಮಗೊಂದು ಪ್ರಶ್ನೆ ಕೇಳಿದ್ರಾ? ಎಸ್ ಸರ್. ಏನು ಮಾಡ್ತೀರಿ ಇವಾಗ? ಯಾವ ರೀತಿ ಪ್ರಶ್ನೆನ ನೀವು ಆಯ್ಕೆ ಮಾಡ್ಕೋತೀರಿ ಹೇಳ್ರಿ ನೋಡೋಣ. ಭಾಳ ಸಿಂಪಲ್ ಐತ್ರಿ ಸರ್, ಏನು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ಇದ್ರೊಳಗೆ. ಯಾಕೆ ಸರ್ ಹಂಗ್ಯಾಕೆ ಮಾಡಬಾರ್ದ್ರಿ? ನೋಡ್ರಿ ಸರ್, 6 ಇದೆ ಮತ್ತು 3 ಐತ್ರಿ ಸರ್. ಏನು ಮಾಡ್ತೀವ್ರಿ ನಾವು? 6 3 ನಾನು ಏನು ಮಾಡ್ತೀನಿ ರೀ, ಸಿಂಪಲ್ ಆಗಿ ಸರ್, ಭಾಳ ಸಿಂಪಲ್ ಆಗಿ ನಾ ಪ್ಲಸ್ ಮಾಡ್ಕೋತೀನಿ ರೀ. ಹೆಂಗ್ರಿ ಸರ್? 6 ಪ್ಲಸ್ 3 = 9 ಆಗತ್ರಿ ಸರ್. ಮೈನಸ್ ವಿಚಾರ ಮಾಡ್ರಿ, ವಿಚಾರ ಸರ್. ಮೈನಸ್ನ ಇಲ್ಲಿ 1 ಮಾಡ್ತೀನಿ ರೀ. ಉತ್ತರ ಬಂದ್ಬಿಟ್ಟು 8 ಆತ್ರಿ. 8 ಅನ್ನೋದಕ್ಕೆ ಕೂಡ ಸರ್ ಇಲ್ಲಿ ಕೊಟ್ಟಾನ. ಸಾರಿ, ಅರ್ಥ ಆಯ್ತು ರೀ? ಎಷ್ಟು ಸಿಂಪಲ್ ಆಗಿ ಕೊಟ್ರಿ ಸರ್. 6 ಪ್ಲಸ್ 3 9 ಬಂದಿರೋ 9 ಉತ್ತರದೊಳಗೆ -1 ತೊಗೊಂಡ್ರಿ, ಇಲ್ಲಿ 8 ಸಿಕ್ತು. ಅದೇ ರೀತಿ ಸರ್ 4 ಪ್ಲಸ್ 2ನ್ನ ನಾನು ಮಾಡಿದಾಗ ಎಷ್ಟಾಗುತ್ತೆ ಸರ್? 4 ಪ್ಲಸ್ 2 = 6 ಮೈನಸ್ 1. ಇಲ್ಲೂ ಕೂಡ -1 ಮಾಡಿದಾನ. ಅದೇ ರೀತಿ ಇಲ್ಲೂ ಕೂಡ -1 ಮಾಡ್ತಾ ಇದೀವಿ ಅಂದ್ರೆ ಉತ್ತರ ಸರ್ 6 ಒಳಗೆ -1 ಮಾಡಿದ್ರೆ ಸರ್ ನಮಗೆ ಉತ್ತರ ಸರ್ 5 ಸಿಗುತ್ತಾ. ಇಲ್ಲೂ ಕೂಡ 5 ಇದೆ ಸರ್. ಅದೇ ರೀತಿ 5 ಪ್ಲಸ್ 1 ಸರ್ 6 ಆಗುತ್ತಾ. 6 ಒಳಗೆ -1 ಮಾಡಿದರೆ ಸರ್ 5 ಅನ್ನೋದು ಉತ್ತರ ನಮಗೆ ಖಂಡಿತವಾಗಿ
ಆಪ್ಷನ್ ನಂಬರ್ ಬಿ ಸರ ಲಾಕ್ ಆಯಿತು, ಶಿಗಾನೆ ಬಿತ್ತು. ಹೌದಾ, ಇದು ಕೂಡ ಏನು ಸರ +1. ಎಲ್ಲಾನು ಕೂಡ ಒಂದೇ ಮೆಥಡಿಂದ ಬರ್ತಾ ಇರುವಾಗ ನಾವು ಸರಿಯಾಗಿನೇ ಉತ್ತರ ಸಿಗುತ್ತಾ? ಹಾಗಾದ್ರೆ ನೆಕ್ಸ್ಟ್ 6ನೇ ಪ್ರಶ್ನೆ ಏನೈತ್ರಿ ಸರ್ ಅಂತ ನೋಡ್ಕೊಂಬರೋಣ ಬರ್ರಿ. ನೋಡ್ರಿ, ಹಂಗಾದ್ರೆ ಸರ್ 6ನೇ ಪ್ರಶ್ನೆ ಏನು ಕೊಟ್ಟು ಸರ್, ಕೊಟ್ಟಿರುವ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ 8 ಗುಣಿಲೆ ಸರ್ 8ರಿಂದ 13 ಗುಣಾಕಾರ ಮಾಡಿದ ಕೂಡಲೇ 77 ಅನ್ನೋದು ಸಿಕ್ಸ್ ಸರ್. 13ರಿಂದ ಗುಣಾಕಾರ 48 ಮಾಡಿದ ಕೂಡಲೇ ಸರ್ 217 ಸಿಕ್ತ್ರಿ ಸರ್. ಹಾಗಾದ್ರೆ 17ನ್ನ 12ರಿಂದ ಗುಣಾಕಾರ ಮಾಡಿದ್ರೆ ಯಾವ ಉತ್ತರ ಸಿಗುತ್ತೆ ಸರ್ ಅನ್ನೋಕ್ಕಿಂತ ಮುಂಚೆ ಇದು 77 ಹೆಂಗೆ ಬಂತು ಸರ್, 217 ಹೆಂಗೆ ಬಂತು ಅನ್ನೋದು ನಾವು ಕಣ್ಣು ಹಿಡಿಬೇಕ್ರಿ ಸರ್. ಹಿಡಿತೀರಿ? ಹಂಗಾದ್ರೆ ಬರ್ರಿ ಸರ್, ಹೆಂಗೆ ಕಣ್ಣು ಹಿಡಿಬೇಕ್ರಿ, ಯಾವ ರೀತಿ ಮಾಡ್ಬೇಕ್ರಿ ಅನ್ನೋದು ನಾ ಹೇಳ್ಕೊಡ್ತೀನಿ ಸರ್. ಈ 8 ಐತ್ರಿ ಸರ್, 8ರದನ್ನ ಇಲ್ಲಿ ಬಿಡಿಸ್ತಾ ಇದ್ದೀನಿ, ಸ್ವಲ್ಪ ಗಮನ ಹರಿಸ್ರಿ ಸರ್. 8ರ ವರ್ಗಮೂಲ ಹೇಳತ್ತೇನೆ ಸರ್, ಘನಮೂಲ ಅಲ್ಲ. 8ರ ಘನಮೂಲ ಅಂದ್ರೆ 512 ಬರುತ್ತಾ. ನಾನು ಹೇಳ್ತಾ ಇರೋದು ವರ್ಗಮೂಲ ಬಂದ್ಬಿಟ್ಟು ಸರ್ 64 ಪ್ಲಸ್ 13 ಸರಿ. 13 ಅನ್ನೋದು ಎಲ್ಲಿಂದ ತಂದ್ರಿ? ಇಲ್ಲಿ ನೋಡ್ರಿ, ಇಲ್ಲಿ 13 ಐತೆ, ಈ 13ನೇ ನಾ ಇಲ್ಲಿ ಹಾಕೊಂಡೇನು ಸರ್. 64 ಪ್ಲಸ್ 13 ಮಾಡಿದ್ರೆ ಸರ್ ಉತ್ತರ ನಮ್ದು 77 ಸಿಗ್ತಾ? ಖುಷ್, ದಿಲ್ ಖುಷ್? ಯಸ್ ಸರ್. ಹಂಗ ಸರ್ 13ರ ಏನು ಮಾಡೋಣ್ರಿ ಇವಾಗ? ಇಲ್ಲೂ ಕೂಡ 13ರ ವರ್ಗಮೂಲ ಮಾಡ್ತಾ ಇದ್ದೀನಿ. 13ರ ವರ್ಗಮೂಲ 169 ಸರ್. 169 ಐತ್ರಿ ಸರ್. 169 ಪ್ಲಸ್ ಈ 48ನ್ನ ಪ್ಲಸ್ ಮಾಡ್ಕೋರಿ, ಉತ್ತರ ಬಂದ್ಬಿಟ್ಟು ಸರ್ 217 ಅನ್ನೋದು ಪಕ್ಕ ಖಂಡಿತವಾಗಿ ನಿಮಗೆ ಉತ್ತರ ಸಿಗುತ್ತಾ? ಹೌದಾ? ಈ ಸೇಮ್ ಪ್ಯಾಟರ್ನ್ ನಾವು ಏನು ಫಾಲೋ ಮಾಡಿದ್ವಲ್ರಿ, ಕೊಟ್ಟಿರೋ ಪ್ರಶ್ನೆಗೂ ಕೂಡ ಅದೇ ನಾವು ಸಾಲ್ವ್ ಮಾಡಿದ್ರೆ ನಮ್ಗೆ ಉತ್ತರ ಖಂಡಿತವಾಗಿ ಸಿಗುತ್ತಾ. ಯಾವ್ದು ಉತ್ತರ ಬಂದೈತಿ, ಹೆಂಗೆ ಬರುತ್ತಾ ಅನ್ನೋದು ನೀವು ಕಮೆಂಟ್ ಮುಖಾಂತರ ನಮಗೆ ತಿಳಿಸ್ರಿ. ನಾವು ಈ ಕ್ಲಾಸ್ ಮಾಡಿರೋದು ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಸಬ್ಸ್ಕ್ರೈಬ್ ಆಗ್ರಿ, ಮತ್ತು ಪದೇ ಪದೇ ವಿಡಿಯೋ ಮಾಡ್ತಾ ಇರ್ತೀನಿ. ನೀವು ಏನು ಮಾಡಿರಿ, ಪ್ರತಿ ಒಂದು ವಿಡಿಯೋನ ಮಿಸ್ ಮಾಡಿದೆ ನೋಡ್ರಿ. ರೀಸನಿಂಗ್ ಇವಾಗೇನು RPF 35 ಕೊಟ್ಟಾನ ಸರ್, 35 ಪಾಸ್ ಆಗೋದು, ಪ್ಲಸ್ SSC GD ಕೂಡ ರಿಲೇಟೆಡ್ ಐತಿ. MTS ಕೂಡ ಏನೀಗ ಎಲ್ಲರೂ ಕೂಡ ಅಪ್ಲೈ ಮಾಡಿದ್ರೆ ಅದಕ್ಕೂ ಕೂಡ ಈ ಪ್ರಶ್ನೆನ ಉತ್ತರನ, ಈ ರೀಸನಿಂಗ್ ಸಂಬಂಧಪಟ್ಟಿರೋ ಲೆಕ್ಕಾಚಾರನ ನಿಮಗೆ ಅಲ್ಲಿ ಕೂಡ ನೋಡ್ಬೋದ್ರಿ. ಪ್ರತಿಯೊಬ್ಬರು ಕೂಡ ಕಲೀರಿ, ಓದ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಕೂಡ ಶುಭವಾಗಲಿ. ಬಾಯ್.